ಡಾಕ್ಟರ್ ಶಿವಕುಮಾರ್ ಅವರೇ, ನಮಸ್ಕಾರ. ನಮಸ್ಕಾರ. ಮುಂಗಾರು ಉತ್ತಮವಾದ ಆರಂಭವನ್ನು ಪಡೆದಿದೆ. ಮುಂದಿನ ದಿನದಲ್ಲಿ ಒಳ್ಳೆ ರೀತಿ ಮಳೆಯಾಗಬಹುದು ಅನ್ನೋ ಒಂದು ನಿರೀಕ್ಷೆಯನ್ನು ನಮ್ಮ ಭಾರತದ ಹವಾಮಾನ ಇಲಾಖೆ ವ್ಯಕ್ತಪಡಿಸಿದೆ. ಹೀಗಾಗಿ ಈ ಬಾರಿ ಮುಂಗಾರಿನಲ್ಲಿ ಭತ್ತವನ್ನು ಬೆಳೆಯೋದಕ್ಕೆ ಸಿದ್ಧತೆಯನ್ನು ಮಾಡ್ಕೋತಾ ಇರೋರು ಯಾವ್ಯಾವ ತಳಿಗಳನ್ನು ಬಳಕೆ ಮಾಡಬೇಕು? ವಲಯ ಕೃಷಿ ಸಂಶೋಧನಾ ಕೇಂದ್ರ VC ಫಾರಂ ಮಂಡ್ಯ ವಿಶೇಷವಾಗಿ ಏನಾದರೂ ಹೊಸ ತಳಿಗಳನ್ನು ಬಿಡುಗಡೆ ಮಾಡ್ತಾ ಇದೆಯಾ? ಈ ತಳಿಗಳ ಒಂದು ಗುಣಲಕ್ಷಣಗಳೇನು? ಯಾವ್ಯಾವ ತಳಿನ ಯಾವ್ಯಾವಾಗ ಬಿತ್ತನೆ ಮಾಡ್ಕೋಬೇಕು, ಯಾವ ನಾಟಿ ಮಾಡ್ಕೋಬೇಕು? ಸಂಪೂರ್ಣವಾದ ಮಾಹಿತಿಯನ್ನು ತಾವು ನೀಡಬೇಕು ಡಾಕ್ಟ್ರೆ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಕಳೆದ ಸಾಲಿನಲ್ಲಿ ಒಣಹವೆಯನ್ನು ನೋಡಿ, ಸ್ವಲ್ಪ ಬರಗಾಲದಂಥ ಪರಿಸ್ಥಿತಿಯನ್ನು ನೋಡಿ ನಮ್ಮ ರೈತ ಬಾಂಧವರು ಹೈರಾಣ ಆಗಿದ್ದರು. ಆದರೆ ಈ ಸತಿ ವರುಣದೇವ ಸ್ವಲ್ಪ ಕೃಪೆ ಮಾಡಿ ಒಳ್ಳೆಯ ಮಳೆ ಶುರು ಆಗಿದೆ. ಒಳ್ಳೆಯ ಮುಂಗಾರು ಬರುವಂಥ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ಹವಾಮಾನ ಇಲಾಖೆ ಕೂಡ ಈ ಸಾರಿ ಉತ್ತಮವಾದ ಮಳೆ ಆಗ್ತದೆ, ಸಾಮಾನ್ಯವಾದ ಮಳೆ ಬೆಳೆಗೆ ಅವಕಾಶ ಚೆನ್ನಾಗಿದೆ ಅಂತ ಈಗಾಗಲೇ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ಏನು ಬಿದ್ದು ಮಳೆಯನ್ನು ಬಳಸ್ಕೊಂಡು ನಮ್ಮ ರೈತ ಬಾಂಧವರು ಆಗಲೇ ಜಮೀನುಗಳನ್ನ ಹದ ಮಾಡಿಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ. ಒಂದು ಉತ್ತಮವಾದ ಆಶಾಭಾವನೆ ಜೊತೆಗೆ ಮುಂಗಾರು ಪ್ರಾರಂಭವಾಗಿದೆ ಅಂತಲೇ ಹೇಳಬೇಕು. ಈಗಾಗಲೇ ರೈತ ಬಾಂಧವರು ಉಳುಮೆ ಮಾಡಿ ಎಲ್ಲ ಕಡೆ ಹಸಿರೆಲೆ ಗೊಬ್ಬರದ ಬೆಳೆಗಳನ್ನ ಬೆಳೀಲಿಕ್ಕೆ ಈಗಾಗಲೇ ಅಪ್ಸೆಣಬು ಮತ್ತು ಸೊಪ್ಪಿನ ಅಲಸಂದೆ ಇವನ್ನೆಲ್ಲ ಹಾಕ್ಕೊಂಡು ಜಮೀನನ್ನು ಹದ ಮಾಡಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಭತ್ತವನ್ನು ಬಿತ್ತನೆ ಮಾಡಬೇಕಾದ್ರೆ ಅದಕ್ಕೆ ಮುಂಚೆ ಗದ್ದೆಯನ್ನು ಹದ ಮಾಡಿಕೊಂಡು ಉತ್ತಮವಾದ ಗೊಬ್ಬರ ಎಲ್ಲ ಸೇರಿಸಿ ಮಣ್ಣನ್ನು ಹದ ಮಾಡಿ ಇಟ್ಕೊಂಡಿರ್ತಾರೆ. ಮುಂದಿನ ದಿನಗಳಲ್ಲಿ ಭತ್ತದ ಬಿತ್ತನೆ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಒಂದು ಅನುಕೂಲತೆಯನ್ನು ಈಗಾಗಲೇ ಆರಂಭ ಮಾಡಿದ್ದಾರೆ ಅಂತಲೇ ಹೇಳಬೇಕು. ಈಗಾಗಲೇ ನಮ್ಮಲ್ಲಿ ಕೃಷಿ ವಿಶ್ವವಿದ್ಯಾನಿಲಯದ ಭಾಗವಾದಂಥ ವಲಯ ಕೃಷಿ ಸಂಶೋಧನಾ ಕೇಂದ್ರ VC ಫಾರಂನಲ್ಲಿ ಭತ್ತದ ಬಗ್ಗೆ ಸಾಕಷ್ಟು ಸಂಶೋಧನೆಗಳನ್ನ ಮಾಡಿ ನಾವು ಹಲವಾರು ತಳಿಗಳನ್ನ ನಾವು ರೈತರಿಗೆ ಬಿಡುಗಡೆ ಮಾಡಿಕೊಟ್ಟಿದ್ದೇವೆ. ಈ ತಳಿಗಳನ್ನು ನಾವು ವಾತಾವರಣದ ಒಂದು ಉಪಯುಕ್ತತೆ, ಯಾವಾಗ ನಮಗೆ ಬಿತ್ತನೆ ನಮಗೆ ಚೆನ್ನಾಗಿ ಮಾಡಿದ್ರೆ ನಮಗೆ ಉತ್ತಮವಾದ ಬೆಳೆ ಬರ್ತದೆ ಅನ್ನೋದು ನೋಡಿಕೊಂಡು ನಾವು ತೀರ್ಮಾನ ಮಾಡಿ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕಾಗಿ ಬರ್ತದೆ. ಭತ್ತದಲ್ಲಿ ನಾವು ಸಾಮಾನ್ಯವಾಗಿ 3 ಭಾಗವಾಗಿ ನಾವು ಮಾಡ್ಕೊಳ್ತೀವಿ ತಳಿಗಳನ್ನು. ಒಂದು ದೀರ್ಘಾವಧಿ ತಳಿಗಳು, ಮತ್ತೊಂದು ಮಧ್ಯಮಾವಧಿ, ಹಾಗೆ ಅಲ್ಪಾವಧಿ ತಳಿಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗ್ತದೆ. ಇದು ಯಾವಾಗ ಮಳೆ ಚೆನ್ನಾಗಿ ಬರ್ತದೆ ಅಥವಾ ಯಾವಾಗ ನೀರಿನ ಸೌಲಭ್ಯ ನಮಗೆ ಚೆನ್ನಾಗಿ ಬರ್ತದೆ ಅನ್ನೋದನ್ನು ನೋಡಿಕೊಂಡು ನಾವು ತಳಿಗಳ ಆಯ್ಕೆ ಮಾಡ್ಕೋಬೇಕಾಗಿ ಬರ್ತದೆ. ಉದಾಹರಣೆಗೆ ಈಗ ಜೂನ್ನಲ್ಲಿ ಮುಂಗಾರು ಶುರುವಾಗಿದೆ. ಜೂನ್ ಮಧ್ಯಭಾಗದಿಂದ ಜುಲೈ ಮಧ್ಯದ ಭಾಗದವರೆಗೆ ನಮಗೆ ನೀರಿನ ಸೌಲಭ್ಯ ಚೆನ್ನಾಗಿ ಸಿಕ್ಕೋದಾದರೆ ನಾವು ಆವಾಗ ದೀರ್ಘಾವಧಿ ತಳಿಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗ್ತದೆ. ಅಥವಾ ನಮಗೆ ಜೂನ್ ಮಧ್ಯಭಾಗದಿಂದ ತಡವಾಗಿ ಸ್ವಲ್ಪ ನೀರಿನ ಲಭ್ಯತೆ ಆಗ್ತದೆ ಅಂತ ಹೇಳಿದ್ರೆ ಆವಾಗ ಮಧ್ಯಮಾವಧಿ ತಳಿಗಳನ್ನ ಆಯ್ಕೆ ಮಾಡಬೇಕಾಗ್ತದೆ. ಅದಕ್ಕೂ ತಡವಾಗಿ ಆಗಸ್ಟ್ ಕೊನೆ ತನಕ ನಮಗೆ ನೀರು ಸಿಕ್ಕಿಲ್ಲ ಅಂತ ಹೇಳೋದಾದರೆ ಆವಾಗ ದೀರ್ಘಾವಧಿ ತಳಿಗಳು ಅಥವಾ ಮಧ್ಯಮಾವಧಿ ತಳಿಗಳನ್ನ ಆಯ್ಕೆ ಮಾಡೋದು ಅಷ್ಟು ಸೂಕ್ತವಾದಲ್ಲ. ಆವಾಗ ನಾವು ಆದಷ್ಟು ಕಡಿಮೆ ಅವಧಿಯದು ಅಂದರೆ ಅಲ್ಪಾವಧಿ ತಳಿಗಳನ್ನ ನಾವು ಆಯ್ಕೆ ಮಾಡಬೇಕಾಗಿ ಬರ್ತದೆ. ಈಗ ಜೂನ್ 15ರಿಂದ ಜುಲೈ 15 ತನಕ ಏನಾದರೂ ಬಿತ್ತನೆ ಮಾಡಲಿಕ್ಕೆ ಇಷ್ಟಪಡುವಂಥ ರೈತರು ದೀರ್ಘಾವಧಿ ತಳಿಗಳನ್ನ ಆಯ್ಕೆ ಮಾಡ್ಬೋದು. ಈಗ ನಮ್ಮಲ್ಲಿ ಲಭ್ಯ ಇರತಕ್ಕಂಥ ದೀರ್ಘಾವಧಿ ತಳಿಗಳಲ್ಲಿ ಬಹಳ ಮುಖ್ಯವಾದವು 2 ತಳಿಗಳು. ಅದು BR 2655 ಅಂತ ಹೇಳುವಂಥದ್ದು. ರೈತರ ಜಮೀನಿನಲ್ಲಿ ಈಗ BR ಅಂತಲೇ ಅದು ಹೆಸರುವಾಸಿಯಾಗಿದೆ. ಅದು 140ರಿಂದ 145 ದಿನದ ಅವಧಿಯದು. ಮಧ್ಯಮ ದಪ್ಪ ಕಾಳು ಇರ್ತದೆ, ಎತ್ತರನೂ ಬರ್ತದೆ ಮತ್ತು ಹುಲ್ಲಿನ ಇಳುವರಿ ಕೂಡ ಚೆನ್ನಾಗಿದೆ. ಒಂದೊಂದು ಎಕರೆನಲ್ಲಿ ನಾವು 25ರಿಂದ 28 ಕ್ವಿಂಟಾಲ್ ಇಳುವರಿಯನ್ನು ಪಡಿಬಹುದಾಗಿದೆ. ಅದು ದೀರ್ಘಾವಧಿ ತಳಿನಲ್ಲಿ BR ತಳಿಯ ವಿಶೇಷತೆ. ಇನ್ನೊಂದು ವಿಶೇಷತೆ ಅಂದರೆ ಇದಕ್ಕೆ ಸ್ವಲ್ಪ ಬೆಂಕಿ ರೋಗವನ್ನು ತಡಿತಕ್ಕಂಥ ಶಕ್ತಿ ಇರೋದ್ರಿಂದ ಎಲ್ಲಿ ಕೂಡ ಇದನ್ನು ಸ್ವಲ್ಪ ಇಷ್ಟಪಟ್ಟು ಇದನ್ನು ರೈತರು ಬೆಳೀತಾರೆ. ದೀರ್ಘಾವಧಿ ತಳಿ ಆದದ್ರಿಂದ ಈ ಕೊಡಗಿನ ಪೆರಿಫರಿ ಅಂದರೆ ಅಂಚಿನ ಭಾಗಗಳಲ್ಲಿ, ಅಂದರೆ ನಮ್ಮ ತಿತಿಮತಿ ಮತ್ತು ಹಾರಂಗಿ ಈ ಪ್ರದೇಶಗಳಲ್ಲೂ ಕೂಡ BR ತಳಿನ ಇಷ್ಟಪಟ್ಟು ಬೆಳೀತಾರೆ. ಕುಶಾಲನಗರದ ಪ್ರದೇಶದಲ್ಲೂ ಕೂಡ BR ತಳಿ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಭತ್ತ ಹುಲ್ಲು ಎರಡೂ ಆಗೋದ್ರಿಂದ ರೈತರಿಗೆ ಇದು ಲಾಭದಾಯಕ ಆಗಿದೆ. ಮತ್ತೊಂದು ತಳಿ BPT 5204, ಹಳ್ಳಿಗಳಲ್ಲಿ ಕೆಲವರು ಇದನ್ನು BT ಅಂತಲೂ ಕೂಡ ಹೇಳ್ತಾರೆ. ಈ ತಳಿ 140-145 ದಿನದ ಅವಧಿಯದು. ಇದು ಸಣ್ಣ ಕಾಳಿನ ತಳಿಯಾಗೋದ್ರಿಂದ ಇದು ಸ್ವಲ್ಪ ರೈತರ ಜಮೀನಿನಲ್ಲಿ ಹೆಚ್ಚಿನ ಬೇಡಿಕೆಯನ್ನು ಪಡ್ಕೊಂಡಿದೆ. ಉತ್ತಮವಾದ ಇಳುವರಿ ಬರ್ತದೆ. ಮಧ್ಯಮ ಎತ್ತರ ಇರೋದರಿಂದ ಹುಲ್ಲು ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು BRಗೆ ಹೋಲಿಕೆ ಮಾಡಿದ್ರೆ. ಏನಂತಂದರೆ
ಯಾವಾಗ BPT ತಳಿಯನ್ನು ಬೆಳೀಲಿಕ್ಕೆ ರೈತರು ಇಷ್ಟಪಡ್ತಾರೋ ಇದಕ್ಕೆ ಸ್ವಲ್ಪ ರೋಗವನ್ನು ಮತ್ತು ಹುಳುಗಳನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಸ್ವಲ್ಪ ಕಡಿಮೆ ಇರ್ತದೆ. ಬೆಂಕಿ ರೋಗ ಅದರಲ್ಲಿ ಪ್ರಮುಖವಾಗಿ ಮತ್ತು ಕಂದುಜಿಗಿ ಹುಳದ ಬಾಧೆ ಇದಕ್ಕೆ ಸ್ವಲ್ಪ ಜಾಸ್ತಿ ಬರೋದರಿಂದ ಏನು BPT 5204 ತಳಿಯನ್ನು ಬೆಳೀತಕ್ಕಂಥ ರೈತರು ಮಾನಸಿಕವಾಗಿ ತಯಾರಿರಬೇಕು. ರೋಗವನ್ನು ನಿಯಂತ್ರಣ ಮಾಡಲಿಕ್ಕೆ ಬೇಕಾದ ಕ್ರಮಗಳನ್ನ ತಗೊಳ್ಳೋದು ಬಹಳ ಮುಖ್ಯ. ಇವುಗಳನ್ನ ನಿಯಂತ್ರಣ ಮಾಡುವಂಥ ವಿಷಯಗಳ ಬಗ್ಗೆ ನಂತರ ಮಾತಾಡ್ಬೋದು. ಇದು ದೀರ್ಘಾವಧಿ ತಳಿಗಳಾಗ್ತದೆ. ಇದರಲ್ಲಿ ಭಾಳ ಹಿಂದಿನಿಂದ ಬರ್ತಕ್ಕಂಥ ಒಂದು ತಳಿ ಇದೆ, ಜಯ ತಳಿ. ಕೇಳ್ಬೋದು ರೈತರು, ಈಗ ಜಯ ತಳಿಯನ್ನು ಕೂಡ ಹಾಕ್ಬಹುದಲ್ವಾ ಅಂಥೇಳಿ. ಆದಷ್ಟು ಮುಂಗಾರಿನಲ್ಲಿ ಜಯ ತಳಿಯನ್ನು ಬೆಳೆಯೋದನ್ನು ತಪ್ಪಿಸಿದ್ರೆ ಬಹಳ ಒಳ್ಳೆಯದು ಅನಿಸುತ್ತೆ. ಯಾಕಂದರೆ ಅದಕ್ಕೆ ಹೆಚ್ಚಿನ ರೋಗಗಳು ಮತ್ತು ಕೀಟದ ಬಾಧೆ ಜಾಸ್ತಿ ಬರೋದರಿಂದ ಮುಂಗಾರಿನಲ್ಲಿ ಜಯ ತಳಿ ಸಾಮಾನ್ಯವಾಗಿ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅದನ್ನು ನಾವು ಬೇಸಿಗೆ ಬೆಳೆಯಾಗಿ ಬೆಳೆಯೋದು ಸೂಕ್ತ ಅಂತ ನಾವು ರೈತರಿಗೆ ನಾವು ಹೇಳ್ತಾ ಇದ್ದೀವಿ. ಅದರಿಂದ ಜಯ ಬೆಳೆಯುವಂಥದ್ದನ್ನು ಈ ಮುಂಗಾರಿನಲ್ಲಿ ತಪ್ಪಿಸೋದು ಬಹಳ ಒಳ್ಳೆಯದಂತ ಅನಿಸುತ್ತೆ. ಅದೇ ರೀತಿ ಜುಲೈ 15ರ ನಂತರ ಬಿತ್ತನೆ ಮಾಡಲಿಕ್ಕೆ ಆಗುವಂಥ ರೈತರು, ಅಂದರೆ ಈಗ ಸಂದರ್ಭದಲ್ಲಿ ಏನಾಗುತ್ತೆ, ಮಳೆ ತಡವಾಗಿ ಬಂತು ಅಂದರೆ ಅಥವಾ ಕಾಲುವೆನಲ್ಲಿ ನೀರು ಹರಿಸೋದು ಸ್ವಲ್ಪ ತಡವಾದರೆ, ಜುಲೈ ಮಧ್ಯದಲ್ಲಿ ನಮಗೆ ನೀರು ಬರ್ತದೆ ಅಂತ ಹೇಳೋವಂಥ ಸಂದರ್ಭ ಇದ್ದಲ್ಲಿ ಮಧ್ಯಮಾವಧಿ ತಳಿಗಳನ್ನ ನಾವು ಬಳಕೆ ಮಾಡೋದು ಸೂಕ್ತ. ಮಧ್ಯಮಾವಧಿ ತಳಿಗಳಲ್ಲಿ ನಮ್ಮಲ್ಲಿ ಲಭ್ಯ ಇರತಕ್ಕಂಥ ತಳಿ ಅಂತ ಹೇಳಿದ್ರೆ MTU 1001. ಇದು ಮಧ್ಯಮಾವಧಿಯಿಂದ 125ರಿಂದ 130 ದಿನದ ತಳಿಯಾಗಿರ್ತದೆ. ಮಧ್ಯಮ ಎತ್ತರ, ಕಾಳು ಮಧ್ಯಮ ದಪ್ಪನೇ ಇರ್ತದೆ, ಸ್ವಲ್ಪ ದಪ್ಪನೇ ಇರ್ತದೆ. ಇಳುವರಿ ನೋಡಿದ್ರೆ ಇದು ಭಾಳ ಚೆನ್ನಾಗಿ ರೈತರಿಗೆ ಹೊಂದಿಕೆ ಆಗಿದೆ. ಮಂಡ್ಯ ಪ್ರದೇಶದಲ್ಲಿ MTU 1001 ತಳಿ ಈಗಾಗಲೇ ಬಹಳ ಪ್ರಚಲಿತವಾಗಿದೆ. 25ರಿಂದ 28 ಕ್ವಿಂಟಾಲ್ ಇಳುವರಿನ ಇದರಲ್ಲೂ ಕೂಡ ನಾವು ತೆಗಿಬಹುದು. ಇದು ನಾನು ಹೇಳ್ತಾ ಇರೋದು ಸರಾಸರಿ ಇಳುವರಿ. ಇದನ್ನು ಕೂಡ ನಾವು ಬಿತ್ತನೆಗಳನ್ನ ನಾವು ಇಲ್ಲಿ ಒದಗಿಸ್ಕೊಡ್ತೇವೆ. ಇದು ಬಿಟ್ಟು ಅಂತ ಹೇಳಿದ್ರೆ ನಮ್ಮಲ್ಲಿ ಇನ್ನೊಂದು IR 30864 ಅಂತ ಹೇಳುವಂಥ ಇನ್ನೊಂದು ತಳಿ ಇದೆ, ಮಧ್ಯಮಾವಧಿ ತಳಿ. ಇದು ವಿಶೇಷವಾಗಿ ಉಪ್ಪಿನ ಅಂಶ ಇರತಕ್ಕಂಥ ಜಮೀನುಗಳಿಗೆ ಚೆನ್ನಾಗಿ ಹೊಂದಿಕೆ ಆಗ್ತಕ್ಕಂಥ ತಳಿ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ ಹಾಗೇನ ಮಂಡ್ಯದ ಪ್ರದೇಶದಲ್ಲಿ ಮತ್ತು ಹಲವಾರು ಕಡೆ ಮಣ್ಣಿನಲ್ಲಿ ಉಪ್ಪಿನಂಶದ ಪ್ರಮಾಣ ಜಾಸ್ತಿ ಆಗ್ತಾ ಇರೋದ್ರಿಂದ ಬಹುತೇಕ ತಳಿಗಳನ್ನ ಹಾಕಿದಾಗಲ್ಲಿ ಬೆಳೆ ಚೆನ್ನಾಗಿ ಬರೋದಿಲ್ಲ. ಅಲ್ಲಲ್ಲಿ ಸುಟ್ಟ ರೀತಿಗೆ ಆಗುತ್ತೆ. ಬೇಸಿಗೆನಲ್ಲಿ ಅಲ್ಲಲ್ಲಿ ಬಿಳಿ ಬಿಳಿ ಮಚ್ಚೆ ಥರ ಮಣ್ಣು ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದರೆ ಅದರ ಅರ್ಥ ಏನು ಅಂದರೆ ಉಪ್ಪಿನಂಶ ಜಾಸ್ತಿ ಆಗ್ತಾ ಇದೆ ಅಂತ. ಅಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಬೇರೆ ತಳಿಗಳನ್ನ ಬೆಳೆದಾಗ ಅವು ಬೆಳವಣಿಗೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ, ನಂದು ಸ್ವಲ್ಪ ಮುಳ್ಟ್ಕೊಂಡಂಗೆ ಕಾಣಿಸ್ತಾ ಇರ್ತದೆ. ಅಂತಹ ಜಾಗದಲ್ಲಿ ಹೊಂದಿಕೆ ಆಗುವಂಥ ತಳಿ ಅಂದರೆ ಈ IR 30864. ಈ ತಳಿಯನ್ನು ನಾವು ವಿಶೇಷವಾಗಿ ಉಪ್ಪು ಮಣ್ಣಿನಲ್ಲಿ ಬೆಳೆಯೋದ್ರಿಂದ ಅಲ್ಲಿ ನಮಗೆ ಸಾಮಾನ್ಯವಾಗಿ ಬರ್ತಕ್ಕಂಥ ಇಳುವರಿ ಅಂದರೆ ಒಂದು ಎಕರೆಗೆ 25 ಕ್ವಿಂಟಾಲ್ನಷ್ಟು ಇಳುವರಿಯನ್ನು ನಾವು ಪಡಿಬೋದು. ಇದು ನೋಡಲಿಕ್ಕೆ ಸ್ವಲ್ಪ ಉದ್ದ ದಪ್ಪ ಇರೋದ್ರಿಂದ ಮಾರ್ಕೆಟಲ್ಲಿ ಕೂಡ ಇದಕ್ಕೆ ಒಳ್ಳೆಯ ಬೆಲೆನೂ ಕೂಡ ಸಿಗ್ತದೆ. ಅದು ಪುರಿ ಮಾಡೋದಕ್ಕೆ ಹೋಗುವಂಥ ತಳಿ ಆದ್ದರಿಂದ ಅಲ್ಲಿ ಕೂಡ ನಿಮಗೆ ಲಾಭದಾಯಕವಾದಂಥ ತಳಿ. ಇನ್ನು ಅದು ಬಿಟ್ಟು ಅಂತ ಹೇಳಿದ್ರೆ ನಮ್ಮಲ್ಲಿ ಈಗ ತನು ಅಂತ ಹೇಳುವಂಥ ಒಂದು ತಳಿಯನ್ನು ನಾವು ಬಿಡುಗಡೆ ಮಾಡಿ ಈಗಾಗಲೇ ರೈತರ ಜಮೀನಲ್ಲಿ ಬೆಳೆದಿರುವಂಥ ತಳಿದು. ಇದು ಹುಲ್ಲು ಮತ್ತು ಭತ್ತದ ಇಳುವರಿ ದೃಷ್ಟಿಯಿಂದ ಇದು ಚೆನ್ನಾಗಿದೆ. 125ರಿಂದ 130 ದಿನದ ತಳಿ ಇದು. ಹುಲ್ಲು ಎತ್ತರ ಅಂದರೆ ಬೆಳವಣಿಗೆ ಚೆನ್ನಾಗಿ ಆಗೋದ್ರಿಂದ ಇದು ಕೂಡ ಚೆನ್ನಾಗಿ ಇಳುವರಿ, ಆಮೇಲೆ ಹುಲ್ಲಿನ ಇಳುವರಿ ಮತ್ತು ಭತ್ತದ ಇಳುವರಿ ಕೂಡ ಚೆನ್ನಾಗಿದೆ. ಭತ್ತದ ಕಾಳು ಸಣ್ಣಕ್ಕಿರೋದ್ರಿಂದ ಊಟಕ್ಕೆ ಇದು ಕೂಡ ಚೆನ್ನಾಗಿದೆ. ಇದನ್ನು ಕೂಡ ರೈತರು ಬೆಳೆಯಬಹುದು. ಇನ್ನು ಕೆಲವು ಸಂದರ್ಭದಲ್ಲಿ ಅದಕ್ಕಿಂತ ಸ್ವಲ್ಪ ತಡ ಬಿತ್ತನೆ ಮಾಡೋದಾದರೆ ಮಧ್ಯಮ ಅವಧಿಗಿಂತನೂ ಕೂಡ ಸ್ವಲ್ಪ ಒಂದು 115ರಿಂದ 120 ದಿನದ ತಳಿಗಳನ್ನ ಆಯ್ಕೆ ಮಾಡಬೇಕಾಗ್ತದೆ. ಅಂಥದ್ರಲ್ಲಿ ನಮಗೀಗಾಗಲೇ ಮಾರ್ಕೆಟಲ್ಲಿ ಈಗ ನಮ್ಮ ಹತ್ರ RNR ಅಂತ ಹೇಳುವಂಥ ತಳಿ ಈಗ ಬಂದಿದೆ. ಅದು 115ರಿಂದ 120 ದಿನದ ತಳಿ. ಅದು ಕೂಡ ಸಣ್ಣ ಕಾಳಿಂದ ಅದು ಆಗಿದ್ದು ಊಟಕ್ಕೆ ತುಂಬ ಚೆನ್ನಾಗಿದೆ ಅಂಥೇಳಿ ಅದು ಈಗಾಗಲೇ ರೈತರ ಜಮೀನಿನಲ್ಲಿ ಬಹಳ ವಿಶೇಷವಾಗಿ ಬೆಳೀತಾ ಇದ್ದಾರೆ. ಮಾರ್ಕೆಟಲ್ಲೂ ಕೂಡ ಒಳ್ಳೆ ಅದಕ್ಕೆ ಧಾರಣೆ ಸಿಗ್ತಾ ಇದೆ. ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ RNR ತಳಿ ಅದನ್ನು ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರುವಂತಂದರೆ ಸಕ್ಕರೆ ರೋಗ ಇರುವಂಥವ್ರಿಗೂ ಕೂಡ ಉಪಯೋಗ ಆಗ್ತದೆ ಅಂತ ಹೇಳುವಂಥ ದೃಷ್ಟಿಯಿಂದ ಅದರಲ್ಲಿ ಸಕ್ಕರೆ ಪ್ರಮಾಣ ಕಡಿಮೆ ಇದೆ ಅಥವಾ ಸಕ್ಕರೆಯನ್ನು ಬಿಡುಗಡೆ ಮಾಡುವ ಒಂದು ಪ್ರಕ್ರಿಯೆ ನಿಧಾನವಾಗಿ ಆಗೋದ್ರಿಂದ ಇವನ್ ಡಯಾಬಿಟಿಸ್ ಇರುವಂಥವ್ರು ಕೂಡ ಉಪಯೋಗಿಸ್ಬೋದು ಅನ್ನೋಂಥದ್ದನ್ನು ಪ್ರಮಾಣೀಕರಿಸಿದ್ದಾರೆ. ಹಾಗಾಗಿ ಅದಕ್ಕೂ ಕೂಡ ಈಗ ಒಳ್ಳೆಯ ಬೇಡಿಕೆ ಇದೆ. RNR 150-48 ಅಂತ ಹೇಳುವಂಥ ಈ ತಳಿ ಕೂಡ ಉಪಯೋಗ ಆಗ್ತದೆ.
ಇನ್ನೂ ಅದಕ್ಕಿಂತಲೂ ತಡವಾಗುವುದಾದರೆ ಬಿತ್ತನೆ 110ರಿಂದ 115 ದಿನ ಅಥವಾ ಮ್ಯಾಕ್ಸಿಮಮ್ 120 ದಿನದ ಒಳಗಿನ ತಳಿಗಳನ್ನ ನಾವು ಬಳಸಬೇಕಾಗ್ತದೆ. ಇದರಲ್ಲಿ ನಮ್ಮಲ್ಲಿ ಆಗಲೇ ರೈತರ ಜಮೀನಿನಲ್ಲಿ ಬಹಳ ಪ್ರಚಲಿತ ಇರತಕ್ಕಂಥ ಒಂದು ತಳಿ ಅಂದರೆ ನನಗೆ ಗೊತ್ತಿದ್ದಾಗ IR 64. ಇದು ಕೂಡ ಬಹಳ ಪ್ರಚಲಿತ ಇರುವಂಥ ತಳಿಯಾಗಿದ್ದು 115-120 ದಿನದಲ್ಲೇ ಬೇಗ ಬಂದುಬಿಡ್ತದೆ. ಇಳುವರಿ ಪ್ರಮಾಣವೂ ಕೂಡ ಚೆನ್ನಾಗಿದೆ. ಆದರೆ ಒಂದು ಎಚ್ಚರಿಕೆನ ನಾವು ಏನು ವಹಿಸ್ಕೋಬೇಕಾಗ್ತದೆ ಅಂದರೆ ಇದು ಈಗ ಇತ್ತೀಚಿನ ದಿನಗಳಲ್ಲಿ ಬೆಂಕಿ ರೋಗಕ್ಕೆ ತುತ್ತಾಗುವಂಥ ಸಂಭವ ಜಾಸ್ತಿ ಇರೋದ್ರಿಂದ ನಾವು ಸ್ವಲ್ಪ ಈ ತಳಿಯನ್ನು ಬೆಳೆದಾಗ ನಾವು ಎಚ್ಚರ ವಹಿಸ್ಕೋಬೇಕಾಗ್ತದೆ. ಇದು ತಮಿಳುನಾಡು ಸಮೀಪದ ಪ್ರದೇಶಗಳಲ್ಲಿ ಅಂದರೆ ನಂಜನಗೂಡು, ಕೊಳ್ಳೇಗಾಲ ಈ ಪ್ರದೇಶದಲ್ಲಿ ಹೆಚ್ಚಿನ ಬೇಡಿಕೆನ ಪಡ್ಕೊಂಡಿದೆ. ಯಾಕಂದರೆ ಇದು ಕೂಡ ಪುರಿ ತಯಾರಿಕೆಗೆ ಹೋಗ್ತಕ್ಕಂಥ ಒಂದು ಬಹಳ ಮುಖ್ಯವಾದ ತಳಿ. ಒಳ್ಳೆ ಮಾರ್ಕೆಟು ಸಿಗುತ್ತೆ. ಉದ್ದ ಮತ್ತು ದಪ್ಪ ಕಾಳು ಇರೋದರಿಂದ ಪುರಿ ಅಥವಾ ಏನು ಅವಲಕ್ಕಿ ಉತ್ಪಾದನೆಗೆ ಇದನ್ನು ಬಳಸ್ಕೊಳ್ಳೋದ್ರಿಂದ ಮಾರ್ಕೆಟಲ್ಲಿ ಒಳ್ಳೆ ಒಂದು ಧಾರಣೆ ಸಿಗ್ತದೆ. ಅದು ಬಿಟ್ಟರೆ ನಾವು ಇತ್ತೀಚೆಗೆ BC ಫಾರಮಿಂದ ಒಂದು MSN 99 ಅಥವಾ ಸಮೃದ್ಧಿ ಅಂತ ಹೇಳುವಂಥ ಇನ್ನೊಂದು ತಳಿಯನ್ನು ನಾವು ರೈತರಿಗೆ ಬಿಡುಗಡೆ ಮಾಡಿಕೊಟ್ಟಿದ್ವಿ. ಇದು ಸ್ವಲ್ಪ 115ರಿಂದ 120 ಒಳಗಡೆ ಬರುವಂಥ ತಳಿ. ಹುಲ್ಲು ಭತ್ತ ಎರಡೂ ಚೆನ್ನಾಗಿ ಆಗ್ತದೆ. 25ರಿಂದ 28 ಕ್ವಿಂಟಾಲ್ ಇಳುವರಿ ಕಡಿಮೆ ಅವಧಿಯಲ್ಲಿ ಬರ್ತಕ್ಕಂಥ ತಳಿ ಆದರೂ ಕೂಡ ಇಳುವರಿ ಚೆನ್ನಾಗಿ ಬರ್ತದೆ ಅನ್ನೋ ಒಂದು ದೃಷ್ಟಿಯಲ್ಲಿ ಇದು ಈಗಾಗಲೇ ರೈತರ ಜಮೀನಿಗೆ ನಾವು ಅದನ್ನು ಬಿಡುಗಡೆ ಮಾಡಿಕೊಟ್ಟಿದ್ದೀವಿ. ಬಟ್ ಒಂದು ಏನು ಗಮನಿಸ್ಕೋಬೇಕು ಅಂತಂದರೆ MSN 99 ಅಥವಾ ಸಮೃದ್ಧಿ ಅಂತ ಹೇಳುವಂಥ ಅದು ಸಣ್ಣ ಕಾಳಿನ ತಳಿಯಾಗಿದ್ದು ಉತ್ತಮ ಗುಣಮಟ್ಟದ ಅಕ್ಕಿಯನ್ನು ಕೂಡ ಕೊಡ್ತದೆ. ಆದರೆ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ ಇದು ಬೆಂಕಿ ರೋಗಕ್ಕೆ ತುತ್ತಾಗುವಂಥ ಸಂಭವ ಜಾಸ್ತಿ ಇರ್ತದೆ. ಅಂಥ ಸಂದರ್ಭದಲ್ಲಿ ಸಮೃದ್ಧಿ ಬೆಳೀತಕ್ಕಂಥ ರೈತರು ಮುನ್ನೆಚ್ಚರಿಕಾ ಕ್ರಮವಾಗಿ ಬೆಂಕಿ ರೋಗ, ಅದರಲ್ಲೂ ಕುತ್ತಿಗೆ ಬೆಂಕಿ ರೋಗವನ್ನು ನಿಯಂತ್ರಣಕ್ಕೆ ಬೇಕಾದಂಥ ಕ್ರಮಗಳನ್ನ ತಗೊಳ್ಬೇಕಾದದ್ದು ಅತ್ಯಂತ ಪ್ರಮುಖವಾದದ್ದು. ಆ ಎಚ್ಚರಿಕೆ ಮನಸ್ಸಿನಲ್ಲಿ ಇಟ್ಕೊಂಡು ಬೆಳೆಯೋದಾದರೆ MSN 99 ಕೂಡ ರೈತರಿಗೆ ಬಹಳ ಉಪಯೋಗ ಆಗ್ತದೆ ಅಂತ ಹೇಳುವಂಥದ್ದು ನಾವು ಗಮನಿಸಬೇಕಾದದ್ದು. ಇದಲ್ಲದೆ ಇನ್ನೂ ಕೂಡ ಕಡಿಮೆ ಅವಧಿಯ ತಳಿಗಳು ನಮ್ಮಲ್ಲಿ ಇದ್ದಾವೆ. ಅಂದರೆ ಮೊದಲು ಮಂಗಳ ಅಥವಾ ರಾಶಿ ಅಂತ ಹೇಳುವಂಥ ತಳಿಗಳಿರ್ತಿದ್ವು. ಅವು ಆಲ್ಮೋಸ್ಟ್ ಆಗಸ್ಟ್ ಕೊನೆ ತನಕನೂ ಕೂಡ ಬಿತ್ತನೆ ಮಾಡಲಿಕ್ಕೆ ಚೆನ್ನಾಗಿದ್ದವು. ಇತ್ತೀಚಿನ ದಿನಗಳಲ್ಲಿ ಅವುಗಳ ಬಿತ್ತನೆ ಉತ್ಪಾದನೆ ಸ್ವಲ್ಪ ಕಡಿಮೆ ಇರೋದರಿಂದ ಎಲ್ಲಿ ಲಭ್ಯತೆ ಇದೆ ಅಲ್ಲಿ ನಾವು ಅವನ್ನು ಬಳಕೆ ಮಾಡ್ಕೋಬಹುದು. ಇನ್ನು ಆಗಸ್ಟ್ ಕಳೆದು ನಾವು ಸೆಪ್ಟೆಂಬರ್ ಅಕ್ಟೋಬರ್ ಹಂತದಲ್ಲಿ ನಾವು ಬಿತ್ತನೆ ಮಾಡಬೇಕಾದಂಥ ಪ್ರಮೇಯ ಬಂದ ಪಕ್ಷದಲ್ಲಿ ಸ್ವಲ್ಪ ಚಳಿಗೆ ನಿರೋಧಕತೆ ಇರತಕ್ಕಂಥ ತಳಿಗಳನ್ನ ನಾವು ಬಳಕೆ ಮಾಡಬೇಕಾಗುತ್ತೆ. ಅದಕ್ಕೆ CTH 1 ಮತ್ತು CTH 3 ಅಂತ ಹೇಳುವಂಥ ಎರಡು ತಳಿಗಳು ಚಳಿ ನಿರೋಧಕ ತಳಿಗಳು ನಮ್ಮಲ್ಲಿ ಲಭ್ಯ ಇದ್ದಾವೆ. CTH 1 ಕೆಂಪು ಅಕ್ಕಿಯ ತಳಿ ಮತ್ತು CTH 3 ಬಿಳಿ ಅಕ್ಕಿಯದು. ಇವುಗಳನ್ನು ಕೂಡ ನಾವು ಬಳಕೆ ಮಾಡ್ಕೋಬಹುದು. ಮುಕ್ತಿ ಅಂತಾರಲ್ವೇ, ಬಿಳಿ ಮುಕ್ತಿ ಮತ್ತು ಕೆಂಪು ಮುಕ್ತಿ ಅಂತ ಹೇಳ್ಕೊಂಡು ಈ ತಳಿಗಳು ನಮ್ಮ ರೈತರ ಜಮೀನಿನಲ್ಲಿ ನಾವು ಬೆಳೀಲಿಕ್ಕೆ ನಾವು ಬಿತ್ತನೆಯನ್ನು ನಾವು ಕೊಡ್ತೇವೆ. ಇದಲ್ಲದೆ ನಮ್ಮ ಪ್ರದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಕೆಂಪು ಅಕ್ಕಿಗೆ ಬಹಳ ಪ್ರಾಮುಖ್ಯತೆ ಬಂದಿದೆ. ಜ್ಯೋತಿನ ಅದಕ್ಕಾಗಿ ಬೆಳೀತಾರೆ. ಅದರಲ್ಲೂ ಕುಸುಬಲಕ್ಕಿಗೆ ಕೇರಳ ಪ್ರದೇಶಕ್ಕೆ ಇಲ್ಲಿ ಬೆಳೆದು ಅಲ್ಲಿಗೆ ಮಾರಾಟ ಆಗೋದ್ರಿಂದ ಮಾರುಕಟ್ಟೆನಲ್ಲಿ ಉತ್ತಮವಾದ ಧಾರಣೆ ಸಿಗುತ್ತೆ ಅಂಥೇಳಿ ನಮ್ಮ ಬಹುತೇಕ ಚಾಮರಾಜನಗರ, ನಂಜನಗೂಡು ಈ ಪ್ರದೇಶದಲ್ಲಿ ಮತ್ತು KR ನಗರದ ಪ್ರದೇಶದಲ್ಲಿ ಜ್ಯೋತಿ ಭತ್ತವನ್ನು ಬೆಳೀತಾರೆ. ಜ್ಯೋತಿ ಭತ್ತದ ಅವಧಿ 125ರಿಂದ 130 ದಿನ, ಮಧ್ಯಮ ಎತ್ತರ ಬೆಳೀತದೆ, ಕಾಳು ದಪ್ಪ. ವಿಶೇಷವಾಗಿ ದಪ್ಪ ಕಾಳಿನ ಜ್ಯೋತಿಗೆ ನಮ್ಮಲ್ಲಿ ಜಾಸ್ತಿ ಬೇಡಿಕೆ ಇರತಕ್ಕಂಥದ್ದು. ನಮ್ಮ ರೈತರು ಬಹಳ ವಿಶೇಷವಾಗಿ ಇಷ್ಟಪಟ್ಟು ಬೆಳೀತಕ್ಕಂಥ ತಳಿ ಜ್ಯೋತಿ ತಳಿ. ಆದರೆ ಜ್ಯೋತಿ ತಳಿಯನ್ನು ಹಾಕಿದಾಗ ರೈತರು ವಿಶೇಷವಾದ ಕಾಳಜಿಯನ್ನು ವಹಿಸಬೇಕಾಗ್ತದೆ. ಇದಕ್ಕೆ ಸಾಮಾನ್ಯವಾಗಿ ಇಲ್ಲದಂಥ ಎಲ್ಲ ಹುಳಗಳು, ಎಲ್ಲ ರೋಗಗಳು ಇದರ ಮೇಲೆ ಬಾಧಿಸ್ತವೆ. ಅದರಲ್ಲೂ ಕೂಡ ಎಲೆ ಬೆಂಕಿ ರೋಗ, ಶೀತ್ ಬ್ಲೈಟ್ ಅಂತೀವಿ, ಅದು ಜೊತೆಗೆ ಗೊನೆ ಬೆಂಕಿ ರೋಗದ ಹಾವಳಿ ತೀರಾ ಜಾಸ್ತಿ. ಕೆಲವು ಸರ್ತಿ ತುಂಬ ನಷ್ಟ ಅನುಭವಿಸ್ತಕ್ಕಂಥ ಒಂದು ನಿದರ್ಶನಗಳನ್ನು ಕೂಡ ನಾವು ನೋಡಿದ್ದೀವಿ. ಹಾಗಾಗಿ ಜ್ಯೋತಿ ಭತ್ತವನ್ನು ಹಾಕುವಂಥ ಪ್ರದೇಶಗಳಲ್ಲಿ ರೈತರು ಮುನ್ನೆಚ್ಚರಿಕೆಯ ಕ್ರಮವಾಗಿ ನಿಯಂತ್ರಕ ಕ್ರಮಗಳನ್ನ ತಗೊಳ್ಳಿಕ್ಕೆ ತಯಾರಿರಬೇಕು ಅನ್ನೋದು ಮನಸ್ಸಿನಲ್ಲಿರಲಿ.
ಈಗ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಈ ಜ್ಯೋತಿ ಭತ್ತಕ್ಕೆ ಬರ್ತಕ್ಕಂಥ ಏನು ಕುತ್ತಿಗೆ ಬೆಂಕಿ ರೋಗವನ್ನು ನಿಯಂತ್ರಣ ಮಾಡೋ ದೃಷ್ಟಿನಿಂದಲೇ ನಾವು ಈಗ ಹೊಸದಾಗಿ ಒಂದು ತಳಿಯನ್ನು KMP 220 ಅಂತ ಹೇಳುವಂಥ ಒಂದು ತಳಿಯನ್ನು ನಾವು ಬಿಡುಗಡೆ ಮಾಡಿ ರೈತರ ಜಮೀನಿಗೆ ನಾವು ಈಗಾಗಲೇ ಕೊಟ್ಟಿದ್ದೀವಿ. ಇದು ಮಂಡ್ಯ ಜ್ಯೋತಿ ಅಂತ ರೈತರ ಜಮೀನಿನಲ್ಲಿ ಹೆಸರುವಾಸಿಯಾಗಿದೆ. ಮಂಡ್ಯ ಜ್ಯೋತಿಯ ವಿಶೇಷತೆ ಅಂತಂದರೆ ಇದು ಕೂಡ ಮಧ್ಯಮಾವಧಿ ತಳಿ, 125ರಿಂದ 130 ದಿನದ ಅವಧಿದು. ಹುಲ್ಲು ಭತ್ತ ಎರಡೂ ಚೆನ್ನಾಗಿ ಆಗ್ತದೆ. ಏನು ಅಂದರೆ ಜ್ಯೋತಿ ಭತ್ತ ಮಧ್ಯಮ ಎತ್ತರ ಇದ್ದರೆ ಇದು ಎತ್ತರವಾಗಿ ಬೆಳೀತದೆ. ಹಾಗಾಗಿ ಹುಲ್ಲಿನ ಇಳುವರಿ ಕೂಡ ಮಂಡ್ಯ ಜ್ಯೋತಿನಲ್ಲಿ ತುಂಬ ಚೆನ್ನಾಗಿದೆ. ಇದು ಕೂಡ ಜ್ಯೋತಿ ಥರನೇ ನೋಡಲಿಕ್ಕೆ ಜ್ಯೋತಿನೇ ಹೋಲಿಕೆ ಇರೋದರಿಂದ, ಕಾಳು ದಪ್ಪ ಇರೋದ್ರಿಂದ ಇದು ಕೂಡ ಮಾರ್ಕೆಟಲ್ಲಿ ಇದಕ್ಕೆ ಒಳ್ಳೆಯ ಧಾರಣೆ ಸಿಗ್ತಾ ಇದೆ. ನಮ್ಮ ಇತ್ತೀಚಿನ ದಿನಗಳಲ್ಲಿ ನಮ್ಮ KR ನಗರದ ಪ್ರದೇಶದಲ್ಲಿ ರೈತರು ಇದನ್ನು ತುಂಬ ಇಷ್ಟಪಟ್ಟು ರೈತರು ಜಾಸ್ತಿ ಪ್ರದೇಶದಲ್ಲಿ ಇದನ್ನು ಬೆಳೀತಾ ಇದ್ದಾರೆ. ಇದು ಚೆನ್ನಾಗಾಗಿದೆ. ಬೋರಯ್ಯ ಬಸವಯ್ಯ ದೊಡ್ಡಯ್ಯ ಸಣ್ಣಯ್ಯ ಎಲ್ಲ ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಕೇಳಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ. ಕೇಳಿ, ಆನಂದಿಸಿ ಮೈಸೂರು ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮಗಳನ್ನು. ಅದೇ ರೀತಿ ಇನ್ನೊಂದು ಬೆಂಕಿ ರೋಗ ನಿರೋಧಕತೆಯನ್ನು ನಾವು ಹೊಸದಾಗಿ ಸೇರಿಸಿ ಉತ್ಪಾದನೆ ಮಾಡ್ತಕ್ಕಂಥ ಇನ್ನೊಂದು ಹೊಸ ತಳಿ ಅಂದರೆ KMP 225. ಇದು IR 64 ತಳಿಗೆ ಕುತ್ತಿಗೆ ಬೆಂಕಿ ರೋಗದ ನಿರೋಧಕತೆಯನ್ನು ನಾವು ಹೊರಗಿನಿಂದ ಸೇರಿಸಿ ನಾವು ಅದನ್ನು ಹೊಸದಾಗಿ ಅದನ್ನು ಉತ್ಪಾದನೆ ಮಾಡಿದ್ದೀವಿ. ಇದಕ್ಕೆ ನೋಡಲಿಕ್ಕೆ ಕಂಪ್ಲೀಟ್, ಇದು ನೋಡಲಿಕ್ಕೆ ಸಂಪೂರ್ಣವಾಗಿ IR 64 ರೀತಿಯೇ ಕಾಣಿಸ್ತದೆ. ಆದರೆ ಬೆಂಕಿ ರೋಗ ನಿರೋಧಕತೆ ಇರೋದರಿಂದ ಇದಕ್ಕಾಗಿ ಇದರಲ್ಲಿ ಇಳುವರಿ ಅಧಿಕವಾಗಿದೆ. ಇದು ಒಳ್ಳೆಯ ಇಳುವರಿ ಸಿಗ್ತಾ ಇದೆ. ರೈತರು ಕೂಡ ಇದನ್ನು ಇಷ್ಟಪಟ್ಟು ಈಗ ಹೆಚ್ಚಿನ ಪ್ರದೇಶದಲ್ಲಿ ಈಗ KMP 225 ತಳಿಯನ್ನು ಒಪ್ಪಿಕೊಂಡು ಬೆಳೆಯಲಿಕ್ಕೆ ಶುರು ಮಾಡಿದ್ದಾರೆ. ಇವಿಷ್ಟು ನಮ್ಮಲ್ಲಿ ಹೊಸದಾಗಿ ನಾವು ಈಗಾಗಲೇ ಬಿಡುಗಡೆ ಮಾಡಿ ರೈತರಿಗೆ ಕೊಟ್ಟಿರ್ತಕ್ಕಂಥ ತಳಿಗಳ ವಿವರ. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ರೈತರಿಗೆ ಉಪಯೋಗ ಆಗುವಂಥ ಬಹಳಷ್ಟು ತಳಿಗಳನ್ನ ನಾವು ಅಭಿವೃದ್ಧಿಪಡಿಸಿ ಅವನ್ನು ತಯಾರು ಮಾಡಿ ಇಟ್ಕೊಂಡಿದ್ವಿ. ಕಾಲಕ್ರಮೇಣ 1 ವರ್ಷ ಅಥವಾ 2 ವರ್ಷಗಳ ಒಳಗಾಗಿ ಉತ್ತಮವಾದ ಇಳುವರಿ ಜೊತೆಗೆ ರೋಗ ನಿರೋಧಕತೆ ಮತ್ತು ಹುಳವನ್ನು ಕೀಟಬಾಧೆಯನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಇರುವಂಥ ಬಹಳಷ್ಟು ಸಾಲುಗಳನ್ನ ನಾವು ಈಗಾಗಲೇ ಅಭಿವೃದ್ಧಿಪಡಿಸಿ ಇಟ್ಕೊಂಡಿದ್ದೀವಿ. ಅದು ಆದಷ್ಟು ಬೇಗ ರೈತರಿಗೆ ತಲುಪಿಸುವಂಥ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ವಿ. ಹೈಬ್ರಿಡ್ ಭತ್ತದ ಬಗ್ಗೆ ಹೇಳಿ ಸರ್. ಇತ್ತೀಚಿನ ದಿನಗಳಲ್ಲಿ ರೈತರಲ್ಲಿ ಹೈಬ್ರಿಡ್ ಭತ್ತದ ಬಗ್ಗೆನೂ ಒಂದು ಒಲವನ್ನು ನಾವು ಈಗ ನೋಡಬಹುದಾಗಿದೆ. ಹೈಬ್ರಿಡ್ ಭತ್ತ ಮಾಮೂಲಿ ಏನು ನಾವು ಇದುವರೆಗೆ ನಾವು ಮಾತಾಡಿದಂಥ ಈ ತಳಿಗಳು ಅಂತ ಏನಿರ್ತೀವಿ ಅವಕ್ಕಿಂತ ಸ್ವಲ್ಪ ಭಿನ್ನವಾದದ್ದು. ಒಂದು ಎಕರೆಗೆ ಬರೀ 6 kg ಬಿತ್ತನೆ ಹಾಕ್ಕೊಂಡು ಒಂದೊಂದು ಗುಳಿಗೆ ಒಂದೇ ಪೈರು ನಾಟಿ ಮಾಡುವಂಥ ಪದ್ಧತಿನಲ್ಲಿ ಈ ಹೈಬ್ರಿಡ್ಗಳನ್ನ ನಾವು ಬೆಳೆದ್ರೆ ಅವುಗಳ ಇಳುವರಿಯ ಸಾಮರ್ಥ್ಯ ಜಾಸ್ತಿ ಇರ್ತದೆ. ನಾವು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಿಂದ ಈಗಾಗಲೇ 3 ಹೈಬ್ರಿಡ್ಗಳನ್ನ ನಾವು ರೈತರ ಜಮೀನಿಗೆ ಕೊಟ್ಟಿದ್ದೀವಿ. KRH 1, KRH 2 ಮತ್ತು KRH 4 ಅನ್ನುವಂಥವು. ಅದರಲ್ಲಿ KRH 2 ಬಹಳ ಹೆಸರು ಮಾಡಿದಂಥ ಹೈಬ್ರಿಡ್ಡು. KRH 4 ಇತ್ತೀಚಿನ ದಿನಗಳಲ್ಲಿ ಅಂದರೆ 4-5 ವರ್ಷಗಳ ಹಿಂದೆ ಅದು ರೈತರ ಜಮೀನಿಗೆ ಬಿಡುಗಡೆಯಾದಂಥ ಹೈಬ್ರಿಡ್ ಅದು. ಇವು KRH 2 ಹೈಬ್ರಿಡ್ಡು ಉದ್ದ ಮತ್ತು ದಪ್ಪ ಕಾಳಿನ ಹೈಬ್ರಿಡ್ ಆಗಿದ್ದು 1 ಎಕರೆಗೆ 40 ಕ್ವಿಂಟಾಲ್ ಇಳುವರಿಯಷ್ಟನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಇದ್ದಂಥದ್ದು. ಹುಲ್ಲು ಮತ್ತು ಭತ್ತದ ಇಳುವರಿ ಬಹಳ ಅತ್ಯುತ್ತಮವಾಗಿದ್ದು ಕರ್ನಾಟಕ ಅಲ್ಲದೆ ದೇಶದ ಬಹುತೇಕ ರಾಜ್ಯಗಳಲ್ಲಿ ಇದು ಹೊಂದಾಣಿಸ್ಕೊಂಡು ಬೆಳೆಯತಕ್ಕಂಥ ಸಾಮರ್ಥ್ಯ ಇದ್ದಂಥದ್ದು, ಅಡ್ಯಾಪ್ಟಬಿಲಿಟಿ ಅಂತೀವಿ. ಅದು ಬಹಳ ಚೆನ್ನಾಗಿ ಇಳುವರಿ ಬಂದದಿಂದ ಹಲವಾರು ರಾಜ್ಯಗಳಿಗೆ ಅದಕ್ಕೆ ಅತ್ಯಂತ ಹೆಚ್ಚಿನ ಬೇಡಿಕೆ ಬಂತು. ಆದರೆ ಕರ್ನಾಟಕದಲ್ಲಿ ಅದನ್ನು ಬೆಳೀತಕ್ಕಂಥ ರೈತರ ಸಂಖ್ಯೆ ಯಾಕೆ ಕಡಿಮೆ ಆಯಿತು ಅಂತ ಹೇಳಿದ್ರೆ ಅದರಲ್ಲಿ ಒಂದು ರೀತಿಯ ಸುವಾಸನೆ ಇತ್ತು. ಆ ಸುವಾಸನೆಯನ್ನು ನಮ್ಮ ರೈತರು ಅಷ್ಟಾಗಿ ಇಷ್ಟಪಡೋದಿಲ್ಲ. ಜೊತೆಗೆ ಕಾಳು ಕೂಡ IR 64 ಥರ ಸ್ವಲ್ಪ ದಪ್ಪ ಇದ್ದದ್ರಿಂದ ಕಾಳಿನ ಒಂದು ಗುಣಮಟ್ಟನೂ ಕೂಡ ನಮಗೆ ಅಷ್ಟಾಗಿ ಇಷ್ಟಪಡಲಿಲ್ಲ.
ಮತ್ತು ಅನ್ನ ಮಾಡಿದಾಗ ಏನಂದರೆ ಆ ಸುವಾಸನೆ ಜೊತೆಗೆ ಬೇಗ ಹಾಳಾಗುವಂಥ ಗುಣ ಇದ್ದದರಿಂದ ಕ್ಯಾರೆಟ್ ಎರಡು ಕರ್ನಾಟಕದಲ್ಲಿ ಅಷ್ಟು ರೈತರಿಗೆ ಇಷ್ಟ ಆಗಲಿಲ್ಲ ಅಂತ. ಅದಕ್ಕಾಗಿ ನಾವು KRH4 ಹೈಬ್ರಿಡನ್ನು ನಾವು ಅಭಿವೃದ್ಧಿ ಮಾಡಿ ಅದನ್ನು ನಾವು ರೈತರಿಗೆ ಬಿಡುಗಡೆ ಮಾಡಿಕೊಟ್ವಿ. ಅದು ಕೂಡ 125 ದಿನದ ಅವಧಿಯ ಹೈಬ್ರಿಡ್. ಅದು ಎತ್ತರವಾಗಿ ಬೆಳೀತದೆ, ಹುಲ್ಲಿನ ಇಳುವರಿ ಕೂಡ ಚೆನ್ನಾಗಿದೆ. ಇಳುವರಿ ಪ್ರಮಾಣ ಕಾಳಿಂದು 1 ಎಕರೆಗೆ 40 ಕ್ವಿಂಟಾಲ್ನಷ್ಟು ಇಳುವರಿಯನ್ನು ನಮ್ಮ ರೈತರು ಸಾಮಾನ್ಯವಾಗಿ ಪಡೆದಿದ್ದಾರೆ. ಕೆಲವು ರೈತರು 45ರಿಂದ 50 ಕ್ವಿಂಟಾಲು 1 ಎಕರೆಗೆ ಬೆಳೆಯುವಂಥ ನಿದರ್ಶನವನ್ನು ಕೂಡ ನಾವು ನೋಡಿದ್ದೇವೆ. ಅಂದರೆ ಇಳುವರಿ ದೃಷ್ಟಿಯಲ್ಲಿ ಅತ್ಯಂತ ಚೆನ್ನಾಗಿರುವಂಥ ಹೈಬ್ರಿಡ್ ಅದು. ಒಂದು ಏನಂತ ಹೇಳಿದ್ರೆ ಊಟದ ದೃಷ್ಟಿಯಲ್ಲಿ ಚೆನ್ನಾಗಿದೆ, ಆದರೆ ಮಾರ್ಕೆಟನ್ನು ಮಾಡುವಾಗ ಸ್ವಲ್ಪ ತೊಂದರೆಯನ್ನು ನಮ್ಮ ರೈತರು ಅನುಭವಿಸಿದ್ರು. ಏನಂದರೆ ಈ ಮಧ್ಯವರ್ತಿಗಳು ಸ್ವಲ್ಪ ಇದು ಕಾಳು ಒಂಚೂರು ದಪ್ಪ ಆಯಿತು, ಇನ್ನೊಂದು ನೂಲಿನಷ್ಟು ಕಡಿಮೆ ಇದ್ದರೆ ಇದಕ್ಕೆ ಒಳ್ಳೆ ಧಾರಣೆ ಸಿಗ್ತಾಯಿತ್ತು ಅಂಥೇಳಿ ಅದನ್ನು ಕಡಿಮೆ ಬೆಲೆಯಲ್ಲಿ ತಗೊಂಡ ನಿದರ್ಶನಗಳಿಂದ ರೈತರು ಸ್ವಲ್ಪ ಈಗ ಅದ್ರ ಬಗ್ಗೆ ಅಷ್ಟೊಂದು ಒಲವನ್ನು ತೋರಿಸ್ತಾ ಇಲ್ಲ. ಇಳುವರಿ ಬಗ್ಗೆ ಎಲ್ಲ ರೀತಿಯಲ್ಲೂ ಸಂಪೂರ್ಣವಾದ ವಿಶ್ವಾಸ ಇದೆ. ಆದರೆ ಆ ಕಾಳಿನ ಸೈಜು ಆ ಒಂದು ಗಾತ್ರದಲ್ಲಿ ಒಂದೇ ಒಂದು ನೂಲು ಅಷ್ಟು ದಪ್ಪ ಇದೆ ಅನ್ನೋ ಒಂದೇ ದೃಷ್ಟಿಯಿಂದಾಗಿ KRH4 ಬೆಳೀಲಿಕ್ಕೆ ನಮ್ಮ ರೈತರು ಸ್ವಲ್ಪ ಹೆದರ್ತಾ ಇದ್ದಾರೆ. ಸೂಪರ್ ಫೈನ್ ರೈಸ್ ಅಂತೀವಿ. ಆ ರೀತಿಯಲ್ಲಿ ಇನ್ನೂ ಒಂದು ಹೈಬ್ರಿಡನ್ನು ನಾವೀಗಾಗಲೇ ರೈತರಿಗೆ ನಾವು ಪ್ರಾಯೋಗಿಕವಾಗಿ ಕೊಟ್ಟಿದ್ದೀವಿ, KRH11 ಅಂತ ಹೇಳುವಂಥದ್ದು. ಇದು KRH4ಗಿಂತ ಕಾಳಿನ ಗಾತ್ರ ಸಣ್ಣ ಇದ್ದು ಇದು ಇಳುವರಿನಲ್ಲಿಯೂ ಕೂಡ KRH4ಗೆ ಸಮನಾಗಿದೆ. ಹುಲ್ಲಿನ ಇಳುವರಿ ಆಗಲಿ ಅಥವಾ ಕಾಳಿನ ಇಳುವರಿ ಆಗಲಿ KRHಗೆ ಸಮಾನವಾಗಿದ್ದು, ಕಾಳಿನ ಗಾತ್ರ ಒಂದು ಸಣ್ಣ ಇರೋದ್ರಿಂದ ಇದು ರೈತರ ಜಮೀನಿಗೆ ಇದು ಸೂಕ್ತ ಅಂಥೇಳಿ ಒಂದು ದೃಷ್ಟಿಯಿಂದ ನಾವು ಇದನ್ನು ಈಗಾಗಲೇ ನಾವು ರೈತರ ಜಮೀನಿಗೆ ಪ್ರಾಯೋಗಿಕವಾಗಿ ಕೊಟ್ಟಿದ್ದೀವಿ. ರೈತರು ಬೆಳೆದವರು ಇದನ್ನು ಸಂತೋಷಪಟ್ಟಿದ್ದಾರೆ, ಭಾಳ ಚೆನ್ನಾಗಿ ಬರ್ತಾ ಇದೆ ಇದು ಅಂಥೇಳಿ. ಇದನ್ನು ಅಧಿಕೃತವಾಗಿ ಮುಂದಿನ ವರ್ಷ ನಾವು ಇದನ್ನು ಬಿಡುಗಡೆ ಮಾಡಿ ರೈತರಿಗೆ ತಲುಪಿಸುವಂಥ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೂಪರ್ ಫೈನ್ ರೈಸ್ ಅಂತ ನಾವೇನು ಕರಿತೀವಲ್ಲ, ಅತ್ಯಂತ ಸಣ್ಣ ಭತ್ತದ ತಳಿಗಳು ಇವತ್ತು ರಾಯಚೂರು ಸಿಂಧನೂರು ಭಾಗದಲ್ಲಿ ಬೆಳೆಯುವಂತಹ ಸೋನಾ ಮಸೂರಿ ಈ ತರಹದ ತಳಿಗಳನ್ನು ನಮ್ಮ ಭಾಗದಲ್ಲಿ ಬೆಳೆಯೋ ಸಾಧ್ಯತೆಗಳು ಕಡಿಮೆನ, ಬೆಳಿಬೋದಾ? ಯಾವ ತಳಿ ಬಳಕೆ ಮಾಡ್ಬೋದು ಅಂತೀರಿ? ಖಂಡಿತವಾಗಿಯೂ ಆ ರೀತಿ ಸೂಪರ್ ಫೈನ್ ಅಂತ ಹೇಳುವಂಥ ತಳಿಗಳು ಕೂಡ ಈಗಾಗಲೇ ನಮ್ಮ ರೈತರು ನಮ್ಮ ಈ ಪ್ರದೇಶದಲ್ಲೂ ಕೂಡ ಬೆಳೀತಾ ಇದ್ದಾರೆ. ಏನಂತ ಹೇಳಿದ್ರೆ ಕಾಳಿನ ಗಾತ್ರ ತುಂಬ ಕಡಿಮೆ ಇರ್ತದೆ, ಸಣ್ಣ ಇರ್ತದೆ, ಚಿಕ್ಕದು. ಎರಡು ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ ಅವು 1,000 ಕಾಳಿನ ಗಾತ್ರ, ನಾವು 1000 ಗ್ರೈನ್ ವೇಟ್ ಅಂತ ಹೇಳ್ತೀವಿ, ಅದು ಇಳುವರಿಯನ್ನು ತೀರ್ಮಾನ ಮಾಡ್ತಕ್ಕಂಥ ಒಂದು ಗುಣ ಅದು. ಆ ಗುಣ ಈಗ ತಳಿಗಳಲ್ಲಿ ಸೂಪರ್ ಫೈನ್ ತಳಿಗಳಲ್ಲಿ ಕಡಿಮೆ ಇರ್ತದೆ. ಅಂದರೆ ನಾವು 13-14 ಗ್ರಾಮ್ 1,000 ಕಾಳನ್ನು ನಾವು ತೂಕ ಹಾಕಿದ್ರೆ 13ರಿಂದ 14 ಗ್ರಾಮ್ನಷ್ಟು ತೂಕ ಬರ್ತದೆ. ಅದೇ ನಿಮಗೆ ದಪ್ಪ ಕಾಳಿನ ತಳಿಗಳನ್ನ ತೊಗೊಂಡ್ರೆ 1,000 ಕಾಳಿನ ತೂಕ 23ರಿಂದ 24 ಗ್ರಾಮ್ ಬರ್ತವೆ. ಉದಾಹರಣೆಗೆ ಜ್ಯೋತಿ ಅಂತ ದಪ್ಪ ಕಾಳಿನ ತಳಿಗಳು. ಸೊ ಹಾಗಾಗಿ ನೀವೇ ಗಮನಿಸ್ಬೋದು, ಏನಂತ ಹೇಳಿದ್ರೆ ಕಾಳಿನ ತೂಕ ಕಡಿಮೆ ಇರೋದ್ರಿಂದ ಇಳುವರಿ ಪ್ರಮಾಣ ಇದರಲ್ಲಿ ಕಡಿಮೆ ಇರ್ತದೆ. ಅದನ್ನು ರೈತರು ಗಮನಿಸ್ಕೋಬೇಕು. ಮತ್ತು ಸಣ್ಣ ಕಾಳಿನ ತಳಿಗಳಲ್ಲಿ ಬಹುತೇಕ ಎಲ್ಲ ತಳಿಗಳು ಕೂಡ ರೋಗ ಮತ್ತು ಕೀಟಕ್ಕೆ ತುತ್ತಾಗುವಂಥ ಸಂಭವ ತುಂಬಾ ಜಾಸ್ತಿ. ಹಾಗಾಗಿ ಸಣ್ಣ ಕಾಳಿನ ತಳಿಗಳನ್ನ ಬೆಳೆಯುವಂಥ ರೈತರು ಎಚ್ಚರಿಕೆ ವಹಿಸುವಂಥದ್ದು ಅತ್ಯಂತ ಮುಖ್ಯ. ಇದೇ ದೃಷ್ಟಿನಲ್ಲಿ ನಾವು ಕೂಡ ಈಗ ಒಂದು 2-3 ಹೊಸ ಸಾಲುಗಳನ್ನ ನಾವು ಕಂಡುಹಿಡಿದಿದ್ದೇವೆ, ಸೂಪರ್ ಫೈನ್ನ ಗುಂಪಿಗೆ ಸೇರ್ತಕ್ಕಂಥ ಸಾಲುಗಳು. ಅದಕ್ಕೆ ಒಂದು ತಳಿ ಈಗಾಗಲೇ ರೈತರ ಜಮೀನಿಗೆ ನಾವು ಕೊಡಲಿಕ್ಕೆ ಏರ್ಪಾಡು ಮಾಡಿದ್ದೇವೆ, MSN 113 ಅಂತ ಹೇಳುವಂಥದ್ದು. ಅದು ಸೂಪರ್ ಫೈನ್ ತಳಿ. ಇಳುವರಿನೂ ಕೂಡ ತುಂಬ ಚೆನ್ನಾಗಿದೆ. ಸ್ವಲ್ಪ ಮಟ್ಟಿಗೆ ರೋಗ ನಿರೋಧಕ ಶಕ್ತಿಯೂ ಕೂಡ ನಾವು ಇದರಲ್ಲಿ ನಾವು ನೋಡಿದ್ದೇವೆ. ಇದು ಈಗಾಗಲೇ ಎಲ್ಲ ಪ್ರಯೋಗದ ಹಂತಗಳನ್ನು ದಾಟಿ ರೈತರ ಜಮೀನಿಗೆ ನಾವು ಕ್ಷೇತ್ರ ಪ್ರಯೋಗಕ್ಕಾಗಿ ಕೊಡುವಂಥ ಹಂತದಲ್ಲಿ ಇದ್ದೀವಿ. ನಾವು ಬಹುತೇಕ ಈ ಮುಂಗಾರಿನಲ್ಲಿ ಕೆಲವು ರೈತರ ಜಮೀನುಗಳಲ್ಲಿ ಪ್ರಾಯೋಗಿಕವಾಗಿ ಬೆಳಿಬೇಕು ಅನ್ನೋಂಥ ಒಂದು ಪ್ರಯತ್ನದಲ್ಲಿದ್ದೀವಿ. ರೈತರಿಗೆ ಇಷ್ಟವಾದರೆ ಇದರ ಮುಂದಿನ ದಿನಗಳಲ್ಲಿ ಇದನ್ನು ಕೂಡ ನಾವು ರೈತರಿಗೆ ಆದಷ್ಟು ಬೇಗ ತಲುಪಿಸ್ಕೊಡ್ತೇವೆ. ಡಾಕ್ಟ್ರೇ, ಈಗೆಲ್ಲ DSR ವಿಧಾನ ಹೆಚ್ಚು ಜನಪ್ರಿಯ ಆಗ್ತಾ ಇದೆ, ಅಂದರೆ ಭತ್ತದ ನೇರ ಬಿತ್ತನೆ. ಇದಕ್ಕೆ ಅಂತ ಈಗಿರೋ ತಳಿಗಳೆಲ್ಲವೂ ಆಗ್ತವ ಅಥವಾ ಇದಕ್ಕೆ ಅಂತ ಏನಾದರೂ ಪ್ರತ್ಯೇಕವಾದ ತಳಿಯನ್ನು ಬಳಕೆ ಮಾಡಬೇಕಾಗತ್ತಾ? ನಮ್ಮ ರೈತರಲ್ಲಿ ಮೊದಲು ಒಂದು ಭಾವನೆ ಇತ್ತು, ಭತ್ತ ಅಂತ ಹೇಳಿದ್ರೆ ಸಂಪೂರ್ಣ ನೀರನ್ನ ನಿಲ್ಲಿಸ್ಕೊಂಡೇ ಬೆಳಿಬೇಕು ಅಂತ ಹೇಳುವಂಥ ಒಂದು ಭಾವನೆ ಇತ್ತು. ಈಗ ಅದು ಹೋಗಿದೆ.
ಈಗೇನೆಂದರೆ ಭತ್ತವನ್ನು ಬೆಳೀಲಿಕ್ಕೆ ಎಷ್ಟು ನೀರು ಬೇಕು, ಎಷ್ಟು ತೇವಾಂಶ ಬೇಕು, ಅದನ್ನು ಬಹಳ ಕ್ರಿಟಿಕಲ್ ಸ್ಟೇಜಸ್ ಅಂತೀವಿ, ಅಂದರೆ ಸಂದಿಗ್ಧ ಹಂತಗಳಲ್ಲಿ ನಾವು ನೀರನ್ನು ಒದಗಿಸ್ಕೊಟ್ಟಲ್ಲಿ ನಾವು ಕೇವಲ ತೇವವನ್ನು ಮ್ಯಾನೇಜ್ ಮಾಡಿದ್ರೆ ಸಾಕಾಗ್ತದೆ, ಇಳುವರಿಯನ್ನು ಚೆನ್ನಾಗಿ ತೆಗಿಬೋದು ಅಂಥದ್ದು ಒಂದು ಈಗಿನ ಒಂದು ಪದ್ಧತಿಗೆ ಬಂದಿದೆ. ಈಗ ನೀರನ್ನು ಸಂಪೂರ್ಣ ನಿಲ್ಲಿಸ್ಕೊಂಡು ಇರಲಿಕ್ಕೆ ಬದಲಾಗಿ ಆಲ್ಟರ್ನೇಟಿವ್ ವೆಟ್ಟಿಂಗ್ ಆ್ಯಂಡ್ ಡ್ರೈಯಿಂಗ್ ಅಂತೀವಿ. ಅಂದರೆ ಒಂದು ಸಾರಿ ನೀರು ಹಾಯಿಸಿ ಮಣ್ಣು ಒಣಗಿದ ನಂತರ ಮತ್ತೆ ನೀರು ಕೊಡೋದ್ರಿಂದ ನೀರನ್ನು ಉಳಿತಾಯ ಮಾಡೋದು ಬಹಳ ಮುಖ್ಯವಾದಂಥ ಒಂದು ಕಾರ್ಯಕ್ರಮ. ನೀರಿನ ಉಳಿತಾಯದ ಜೊತೆಗೆ ಬೆಳವಣಿಗೆಗೆ ಬೇಕಾದಷ್ಟು ತೇವಾಂಶ ನಾವು ಒದಗಿಸೋದ್ರಿಂದ ಇಳುವರಿನೂ ಕೂಡ ಚೆನ್ನಾಗೇ ಬರ್ತದೆ ಅನ್ನೋಂಥ ದೃಷ್ಟಿನಲ್ಲಿ ಈಗ ಭಾಳಷ್ಟು ರೈತರು ಈಗ ಈ ಪದ್ಧತಿಗಳನ್ನ ಅನುಸರಿಸ್ಕೊಂಡು ನೀರಿನ ಉಳಿತಾಯದ ದೃಷ್ಟಿಯಿಂದ ತಳಿಗಳನ್ನ ಆಯ್ಕೆ ಮಾಡಿ ಬೆಳೀತಾ ಇದ್ದಾರೆ. ತಳಿಗಳಲ್ಲಿ ಕೂಡ ಬಹುತೇಕ ಎಲ್ಲ ತಳಿಗಳನ್ನು ಕೂಡ ನಾವು ಈ ಪದ್ಧತಿಯಲ್ಲಿ ನಾವು ಬೆಳಿಬೋದು, ನೇರ ಬಿತ್ತನೆಯನ್ನು ಮಾಡ್ಬೋದು. ಮತ್ತು ಈಗ ಒಣ ಬಿತ್ತನೆ ಮಾಡಿ ಬೆಳೆಯುವಂಥ ಪದ್ಧತಿನೂ ಕೂಡ ನಾವು ರೈತರ ಜಮೀನುಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಮೊದಲು ಏನು ಜೋಳ ಅಥವಾ ರಾಗಿಯನ್ನು ಏನು ಒಣ ಮಣ್ಣಿಗಿನ ಸಾಲು ಬಿಟ್ಟು ಏನು ಬೆಳೀತಾಯಿದ್ರು, ಅದೇ ಪದ್ಧತಿಯಲ್ಲಿ ಕೂಡ ನಾವು ಭತ್ತವನ್ನು ಬೆಳಿಬೋದು ಅನ್ನೋಂಥ ಒಂದು ಸಿಸ್ಟಮ್ ಇದೆ. ರಾಗಿ ಬೆಳೆದಂಗೆ ಭತ್ತ ಬೆಳಿಬಹುದು. ಅದಕ್ಕಾಗಿ ಹಲವಾರು ಹಳೆ ತಳಿಗಳಿದ್ವು. ಅದಕ್ಕೆ ಹೊಂದಿಕೆ ಆಗುವಂಥ KMP 175 ಅಂತ ಹೇಳುವಂಥ ಒಂದು ತಳಿಯನ್ನು ನಾವು VC ಫಾರಮ್ನಿಂದ ನಾವು ಬಿಡುಗಡೆ ಮಾಡಿದ್ವಿ. ಇದು ಸಂಪೂರ್ಣವಾಗಿ ಒಣಮಣ್ಣಿನಲ್ಲಿ ಬಿತ್ತನೆ ಮಾಡಿ ಮಳೆ ಆಶ್ರಯದಲ್ಲಿ ಬೆಳೆಯಲಿಕ್ಕೆ ಚೆನ್ನಾಗಿ ಇದೆ ಅಂತ ಹೇಳುವಂಥ ತಳಿ 175 KMP 175. ಇದು ಕೂಡ ಮಧ್ಯಮಾವಧಿ ತಳಿಯಾಗಿದ್ದು ಕಾಳು ದಪ್ಪ ಇದೆ. ಇದು ಕೂಡ ರೈತರಿಗೆ ಒಳ್ಳೆಯ ಇಳುವರಿ, ಎಕರೆಗೆ ಒಂದು 20 ರಿಂದ 25 ಕ್ವಿಂಟಾಲ್ ಇಳುವರಿಯನ್ನು ನಾವು ನಿರೀಕ್ಷೆ ಮಾಡ್ಬೋದು. ಒಣ ಬಿತ್ತನೆಗೆ ಸೂಕ್ತವಾದಂಥ ತಳಿಯಾಗಿದೆ. ಇದು ಕೂಡ ರೈತರಿಗೆ ಬಿತ್ತನೆ ನಮ್ಮಲ್ಲಿ ಲಭ್ಯ ಇದೆ. ಡಾಕ್ಟ್ರೇ, ಬಿತ್ತನೆ ಬೀಜ, ಬಿತ್ತನೆ ತಳಿಗಳು ಮತ್ತು ಬಿತ್ತನೆ ಕಾಲ, ಬಿತ್ತನೆ ಅವಧಿ, ಈ ಎಲ್ಲದರ ಜೊತೆಗೆ ಇದರ ಲಭ್ಯತೆ ಕೂಡ ಬಹಳ ಪ್ರಧಾನವಾದ ಅಂಶ ಆಗುತ್ತೆ. ಹೌದು. ಈಗ ತಾವೇ ಹೆಸರಿಸಿದಂತಹ ಈ ಎಲ್ಲ ತಳಿಗಳ ಬಿತ್ತನೆ ಬೀಜಗಳು ಮಂಡ್ಯದ VC ಫಾರಮ್ಮಲ್ಲಿ ಲಭ್ಯ ಇದ್ದಾವ? ಸಿಗುತ್ತಾ? ಖಂಡಿತ. ಎಷ್ಟು ಬೇಕಾದರೂ ಸಿಗುತ್ತಾ? ಯಾವಾಗಲಿಂದ ಯಾವಾಗವರೆಗೆ ಲಭ್ಯ ಆಗುತ್ತೆ? ದರ ಏನು? ಅದ್ರ ಬಗ್ಗೆ ಹೇಳಿ. ಈಗಾಗಲೇ ಈ ಎಲ್ಲ ಬಿತ್ತನೆಗಳನ್ನು ನಾವು ಉತ್ಪಾದನೆ ಮಾಡಿ ರೈತರಿಗೆ ಒದಗಿಸ್ತಕ್ಕಂಥ ಕಾರ್ಯಕ್ರಮ ನಾವು ಮಾಡಿದ್ದೇವೆ. VC ಫಾರ್ಮ್ ಕೇಂದ್ರದಲ್ಲಿ ನಮ್ಮ ಬೀಜ ಮಾರಾಟ ಕೇಂದ್ರ ಇದೆ. ಅಲ್ಲಿ ನಿಮಗೆ ಈ ಎಲ್ಲ ತಳಿಗಳು, ಹೆಸರಿದಂಥ ಎಲ್ಲ ತಳಿಗಳದ್ದು ಬಿತ್ತನೆ ಸಿಗ್ತದೆ. ಕೆಲವೊಂದು ತಳಿಗಳು, ಉದಾಹರಣೆಗೆ CTH 1 ಅಥವಾ CTH 3, ಈ ತಳಿಗಳದ್ದು ಬಿತ್ತನೆ ಅಲ್ಪ ಪ್ರಮಾಣದಲ್ಲಿ ಸಿಕ್ಕುತ್ತೆ. ಆಸಕ್ತಿ ಇರುವಂಥ ರೈತರಿಗೆ ನಾವು ಕಡಿಮೆ ಪ್ರಮಾಣದಲ್ಲಿ ಬಿತ್ತನೆಯನ್ನು ಕೊಡ್ತೀವಿ. ಅವರೇ ಅದನ್ನು ಬಿತ್ತನೆಯನ್ನು ಉತ್ಪಾದನೆ ಮಾಡ್ಕೋಬಹುದು. ಜೊತೆಗೆ ಮಂಡ್ಯದಲ್ಲಿ ರೈತ ಸಭಾಂಗಣದ ಸಮೀಪದಲ್ಲಿ ಒಂದು ರಾಗಿ ಲಕ್ಷ್ಮಣಯ್ಯ ಕೃಷಿ ಸಲಹಾ ಕೇಂದ್ರ ಅಂತೇಳಿ ನಾವು ಅಲ್ಲಿ ತೆರೆದು ಅಲ್ಲಿ ಕೂಡ ಬಿತ್ತನೆಯನ್ನು ರೈತರಿಗೆ ಒದಗಿಸ್ತಕ್ಕಂಥ ಒಂದು ಏರ್ಪಾಡನ್ನು ನಾವು ಮಾಡಿದ್ದೀವಿ. ಮಂಡ್ಯ ಬಸ್ ಸ್ಟ್ಯಾಂಡಿಗೆ ಹತ್ತಿರ ಇರೋದ್ರಿಂದ ರೈತರು ಅಲ್ಲಿ ಬಿತ್ತನೆ ತಗೊಂಡು ಹೋಗಲಿಕ್ಕೆ ಅನುಕೂಲ ಆಗ್ತದೆ. VC ಫಾರಮ್ ತನಕ ಬರೋ ಕಷ್ಟನೇ ಬೇಡ ಅನ್ನುವಂಥವ್ರಿಗೆ, ಕಷ್ಟ ಆಗುತ್ತೆ ಅನ್ನುವಂಥ ರೈತರಿಗೆ ಮಂಡ್ಯದಲ್ಲೇ ಬಿತ್ತನೆಯನ್ನು ಒದಗಿಸ್ತಕ್ಕಂಥ ನಾವು ಎಲ್ಲ ಏರ್ಪಾಡನ್ನು ಮಾಡಿದ್ದೇವೆ. ಕೆಲವು ತಳಿಗಳ ಮೇಲೆ ನಾವು ದರವನ್ನು ನಿಗದಿ ಮಾಡಿದ್ದೀವಿ. ಸಣ್ಣ ಕಾಳಿನ ತಳಿಗಳು 31 ರೂಪಾಯಿ ಅಷ್ಟು ಆಗ್ತದೆ ಪ್ರತಿ ಕೆಜಿಗೆ. ಎಕರೆಗೆ ನಿಮಗೆ ಇವೆಲ್ಲ 15 kg ಅಷ್ಟೇ ಸಾಕು. ಅಂದರೆ ನಿಮಗೆ RNR ತಳಿ ಆಗ್ಬೋದು, ಸಮೃದ್ಧಿ ತಳಿ ಆಗ್ಬೋದು. ನಿಮಗೆ 1 ಎಕರೆ ಬೆಳೀಲಿಕ್ಕೆ ಬೇಕಾದದ್ದು 500 ರಿಂದ 600 ರೂಪಾಯಿ ಅಷ್ಟರ ಒಳಗೇ 1 ಎಕರೆಗೆ ಆಗುವಷ್ಟು ಬಿತ್ತನೆ ನಿಮಗೆ ಸಿಗ್ತದೆ. ಆದರೆ ಈ ದಪ್ಪ ಕಾಳಿನ ತಳಿಗಳು, ಅವಕ್ಕೆ ಜ್ಯೋತಿ ಅಂಥ ತಳಿ ಆದರೆ 750 ರಿಂದ 850 ತನಕನೂ ಕೂಡ ದರ ನಿಗದಿಯಾಗಿದೆ. ತಳಿಗಳ ಮೇಲೆ ದರವನ್ನು ನಿಗದಿ ಮಾಡಿದ್ದೇವೆ. ಇವು ರೈತರಿಗೆ ಉಪಯೋಗ ಆಗುವ ದೃಷ್ಟಿನಲ್ಲಿ ದರವನ್ನು ನಾವು ಕಡಿಮೆ ದರದಲ್ಲೇ ರೈತರಿಗೆ ಒದಗಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಲಾಭ ಮಾಡುವಂಥ ಸಂಸ್ಥೆ ಏನಲ್ವಲ್ಲ, ವಲಯ ಕೃಷಿ ಸಂಶೋಧನಾ ಕೇಂದ್ರ ರೈತರ ಸೇವೆಗಾಗಿರುವಂಥ ಸಂಸ್ಥೆ. ಹೌದು. ಉತ್ಪಾದನಾ ವೆಚ್ಚ ಏನಾಗಿರುತ್ತೆ ಅದನ್ನು ತಾವು ರೈತರಿಂದ ತಗೋತೀರಿ. ಖಂಡಿತ. ಪೈಪ್ಲೈನಲ್ಲಿ ಸಾಕಷ್ಟು ತಳಿಗಳಿದೆ, ಹೊಸ ತಳಿಗಳಿದೆ. ಆಸಕ್ತಿ ಇರುವಂಥ ರೈತರಿಗೆ ನಾವು ಕೊಡ್ತೀವಿ, ಅದನ್ನು ಬೆಳಿಬೋದು ಅಂತ ಹೇಳ್ತೀರಲ್ಲ. ಈಗ ಭತ್ತ ಬೆಳೆಯುವಂಥ ರೈತರು ಬಂದು ಸ್ವಾಮಿ ಹೊಸ ತಳಿ ಏನಾದರೂ ಪ್ರಯೋಗ ಮಾಡೋದಿದ್ದರೆ ಕೊಡ್ತೀರಾ ಅಂತ ಕೇಳಿದ್ರೆ ಕೊಡ್ತೀರಾ? ಖಂಡಿತವಾಗಿಯೂ. ಅದು ಪ್ರಾಯೋಗಿಕ ಹಂತವನ್ನು ದಾಟಿ ಒಂದು ಮಟ್ಟದಲ್ಲಿ ಅವುಗಳ ಪರ್ಫಾರ್ಮೆನ್ಸು ಸ್ಟೇಬಲ್ ಇದೆ, ಚೆನ್ನಾಗಿದೆ ಅಂತ ಅನಿಸಿದಂಥ ಕೆಲವು ತಳಿಗಳನ್ನ ನಾವು ಅಲ್ಪ ಪ್ರಮಾಣದಲ್ಲಿ ನಾವು ರೈತರಿಗೆ ಕೊಟ್ಟು ಪ್ರಾಯೋಗಿಕವಾಗಿ ಬೆಳೀಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೇವೆ. ಉದ್ದೇಶಪೂರ್ವಕವಾಗಿ ನಾವು ಜಾಸ್ತಿ ಪ್ರದೇಶಕ್ಕೆ ಬಿತ್ತನೆ ಯಾಕೆ ಕೊಡೋದಿಲ್ಲ ಅಂತ ಹೇಳಿದ್ರೆ,
ಈ ತಳಿಗಳು ನಮ್ಮಲ್ಲಿ ಚೆನ್ನಾಗಿದೆ ಅಂತ ಅನ್ನಿಸ್ಕೊಂಡಿದ್ರೂ ಕೂಡ ರೈತರ ಜಮೀನಿನಲ್ಲಿ ವಾತಾವರಣದ ವ್ಯತ್ಯಾಸ ಆಗ್ಬೋದು ಅಥವಾ ಮಣ್ಣಿನ ವ್ಯತ್ಯಾಸದಿಂದ ಯಾವುದೇ ಸಂದರ್ಭದಲ್ಲಿ ಏನಾದರೂ ತೊಂದರೆ ಆದರೆ ರೈತರಿಗೆ ನಷ್ಟ ಆಗಬಾರ್ದು ಅನ್ನೋ ದೃಷ್ಟಿನಲ್ಲಿ ಸಣ್ಣ ಪ್ರಮಾಣದಲ್ಲಿ ನಾವು ಅವ್ರಿಗೆ ಬಿತ್ತನೆಯನ್ನು ಕೊಡ್ತೀವಿ. ಅವ್ರಿಗೆ ಅದರ ಮೇಲೆ ಸಮಾಧಾನ ಆಗಿ ತೃಪ್ತಿ ಕಂಡ್ರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಬಿತ್ತನೆಯನ್ನು ಒದಗಿಸುವಂಥ ಎಲ್ಲ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಡ್ತೀವಿ. ಡಾಕ್ಟ್ರೇ, ಮಾರುಕಟ್ಟೆಯಲ್ಲಿ ಅನೇಕ ತಳಿಗಳಿದ್ದಾವೆ. ಅಂದರೆ ಖಾಸಗಿ ಸಂಸ್ಥೆಗಳು ಸಂಶೋಧನೆ ಮಾಡಿ ಬಿಡುಗಡೆ ಮಾಡಿದಂತಹ ಹೈಬ್ರಿಡ್ಗಳಿದೆ, ವೆರೈಟಿಗಳಿದೆ, ಸಾಕಷ್ಟು ತಳಿಗಳು ಮಾರುಕಟ್ಟೆಯಲ್ಲಿ ತುಂಬ ಹೋಗಿದೆ. ಈಗ ಅಂಥದ್ರ ಬಗ್ಗೆ ಏನಾದರೂ ರೈತರಿಗೆ ಮಾಹಿತಿ ಬೇಕು ಅಂತಾದರೆ, ಅಥವಾ ಈ ತಳಿ ಚೆನ್ನಾಗಿದೆಯಾ, ನಾವು ಬಿತ್ತನೆ ಮಾಡ್ಬೋದಾ, ಈ ತರಹದ ಒಂದು ಸಲಹೆ ಮತ್ತು ಸೇವೆ ಇದೆಯಲ್ಲ, ಅದನ್ನು ಕೂಡ ತಾವು ಕೊಡ್ತೀರಾ? ಬಹುತೇಕ ಈ ಎಲ್ಲ ತಳಿಗಳನ್ನು ಮಾರ್ಕೆಟಿನಲ್ಲಿ ಇರುವಂಥವು, ಅದರಲ್ಲಿ ಕೆಲವು ತಳಿಗಳನ್ನು ಮಾತ್ರ ಅಧಿಕೃತವಾಗಿ ಆ ಕಂಪನಿಗಳವರು ಬಿಡುಗಡೆ ಮಾಡಿರ್ತಾರೆ. ಅಂತಹ ತಳಿಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಬಿತ್ತನೆ ತಗೊಂಡ್ರೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಅದರಲ್ಲಿ ಕೆಲವೊಂದು ತಳಿಗಳಿಗೆ ಅವರು ಟೆಸ್ಟಿಂಗ್ ವೆರೈಟಿ ಅಂತ ಹೇಳಿ ಕೊಡ್ತಾರೆ. ಅಂದರೆ ಅವುಗಳ ಬಗ್ಗೆ ಸಂಪೂರ್ಣವಾದ ಯಾವ ಪ್ರಯೋಗಗಳಲ್ಲಿಯೂ ಕೂಡ ಅವನ್ನು ಪರೀಕ್ಷೆ ಮಾಡಿರೋದಿಲ್ಲ. ಅಂದರೆ ಅವು ಚೆನ್ನಾಗಿ ಇಳುವರಿ ಬರ್ತದೆ ಅನ್ನೋ ದೃಷ್ಟಿಯಿಂದನೋ ಅಥವಾ ಕಾಳು ಸಣ್ಣ ಅನ್ನುವಂಥ ದೃಷ್ಟಿಯಿಂದನೋ ರೈತರಿಗೆ ಬಿತ್ತನೆಯನ್ನು ಒದಗಿಸ್ಕೊಡ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ರೈತರು ಒಂದು ಎಚ್ಚರಿಕೆಯ ಮಾತನ್ನು ಗಮನಿಸೋದು ಭಾಳ ಮುಖ್ಯ. ಅಂಗಡಿಯಲ್ಲಿ ಬಿತ್ತನೆಯನ್ನು ಖರೀದಿಸುವ ಮುಂಚೆ ಅಂಗಡಿಯವರ ಜೊತೆಗೆ ಮಾತಾಡಿ ಆ ತಳಿಯ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡ್ರೆ ಒಳ್ಳೆಯದು. ಅಂದರೆ ಅವಧಿ ಎಷ್ಟು ದಿನದಲ್ಲಿ ಆ ಕಾಳು ಬಲಿತದೆ, ಅದಕ್ಕೆ ಹುಳ ರೋಗದ ಬಾಧೆ ಏನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಆ ತಳಿಗಳನ್ನ ಬೆಳೆಯೋದಾದರೆ ರೈತರಿಗೆ ನಷ್ಟ ಆಗೋದಿಲ್ಲ. ತಪ್ಪದಲ್ಲಿ ಏನಾಗ್ತದೆ, ರೋಗಕ್ಕೆ ತುತ್ತಾಗುವಂಥ ಸಂದರ್ಭ ಬಂದರೆ ರೈತರು ಹೆಚ್ಚಿನ ನಷ್ಟವನ್ನು ಅನುಭವಿಸಬೇಕಾಗ್ತದೆ. ಆದ್ದರಿಂದ ಅಂತಹ ತಳಿಗಳ ಬಗ್ಗೆ ಎಚ್ಚರಿಕೆ ವಹಿಸೋದು ಬಹಳ ಮುಖ್ಯ. ಮತ್ತು ಕೆಲವೊಂದು ಹೈಬ್ರಿಡ್ಗಳನ್ನು ಖರೀದಿ ಮಾಡ್ತಾರೆ. ಹೈಬ್ರಿಡ್ಗಳಲ್ಲಿ ಇಳುವರಿ ಚೆನ್ನಾಗಿದೆ ಅನ್ನುವಂಥದ್ದು ಎಷ್ಟು ನಿಜನೋ ಅಷ್ಟೇ ಕೆಲವು ಸಂದರ್ಭದಲ್ಲಿ ಬೀಜೋತ್ಪಾದನೆಯಲ್ಲಿ ಏನಾದರೂ ತೊಂದರೆಗಳು ಆಗಿದ್ದ ಪಕ್ಷದಲ್ಲಿ ಜಮೀನುಗಳಲ್ಲಿ ಅದು ಬೀಜ ಕಾಳು ಕಟ್ಟೋದು ಅಂಥ ಸಂದರ್ಭಗಳನ್ನ ಕೂಡ ನಾವು ನೋಡಿದ್ದೇವೆ. ಅಂತಹ ಪರಿಸ್ಥಿತಿಗಳಲ್ಲಿ ರೈತರು ಈ ಸಂಬಂಧಿಸಿದ ಅಂಗಡಿಗಳವ್ರ ಜೊತೆ ಮಾತಾಡಿ ಆ ಇಳುವರಿ ಮಟ್ಟ, ರೋಗ ಮತ್ತು ಕೀಟದ ಬಾಧೆ ಬಗ್ಗೆ ತಿಳ್ಕೊಂಡು ಈ ಹೈಬ್ರಿಡ್ಗಳನ್ನ ಬಳಸೋದು ರೈತರ ದೃಷ್ಟಿಯಿಂದ ಒಳ್ಳೆಯದು ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಬೋರಯ್ಯ ಬಸವಯ್ಯ ದೊಡ್ಡಯ್ಯ ಸಣ್ಣಯ್ಯ ಎಲ್ಲ ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಕೇಳಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ. ಕೇಳಿ, ಆನಂದಿಸಿ ಮೈಸೂರು ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮಗಳನ್ನು. ಹೆಚ್ಚಿನ ಮಾಹಿತಿಗೆ ಡಾಕ್ಟ್ರೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ? 9448528481. ಇನ್ನೊಮ್ಮೆ ಹೇಳ್ತೀರಾ? 9448528481. ಇನ್ನೂ ಒಂದು ಸರಿ ಹೇಳ್ಬಿಡಿ. 9448528481. ಒಳ್ಳೆಯದು ಡಾಕ್ಟರ್ ಶಿವಕುಮಾರ್ ಅವರೇ, ಇದುವರೆಗೂ ಮುಂಗಾರಿಗೆ ಸೂಕ್ತವಾದ ಭತ್ತದ ತಳಿಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ.